ನಮಸ್ಕಾರ. ಎಲ್ರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅಂದ್ರೆ ಹಾ ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ. ಇದು ನಮ್ಗೆ ತಕ್ಷಣ ನೆನಪಾಗತ್ತೆ. ಹೌದು. ಅದೇ ಅವರ ಕೆಲಸ ಬರೀ ಇಂಡಿಯಾಗೆ ಸೀಮಿತ ಆಗಿರ್ಲಿಲ್ಲ ಅನ್ನೋದು, ಹಾ ಅದು ಅಷ್ಟು ಚರ್ಚೆಗೆ ಬರೋದಿಲ್ಲ. ನಿಜ, ಅವರ ಇಂಪ್ಯಾಕ್ಟ್ ಗ್ಲೋಬಲ್ ಆಗಿತ್ತು. ಹೌದು. ಸೊ ಇವತ್ತು ನಾವು ನಮ್ಮ ಹತ್ರ ಇರೋ ಮಾಹಿತಿನ ಇಟ್ಕೊಂಡು ಅವರ ಐಡಿಯಾಗಳಿದೆಯಲ್ಲ, ಅದು ವರ್ಲ್ಡ್ ವೈಡ್ ಲೈಬ್ರರಿಗಳ ಮೇಲೆ, ಆಮೇಲೆ ಈ ಇನ್ಫಾರ್ಮೇಶನ್ ಆರ್ಗನೈಸೇಷನ್ ಮೇಲೆಲ್ಲ ಹೆಂಗೆ ಪ್ರಭಾವ ಬೀರ್ತು ಅಂತ ಓಡೋಣ. ಖಂಡಿತ. ಎಲ್ರಿಗೂ ಹೆಸರು ಗೊತ್ತು, ಆದ್ರೆ ಅವರ ಕೆಲಸದ ವಿಸ್ತಾರ, ಅದರ ಆಳ ಇದೆಯಲ್ಲ, ಅದು ಕೇಳ್ರೆ ಆಕ್ಚುಲಿ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಶುರು ಮಾಡೋಣ ಹಾಗಾದ್ರೆ. ಓಕೆ, ಫಸ್ಟು ಅವರ ಕೋಲನ್ ಕ್ಲಾಸಿಫಿಕೇಶನ್. ಆಗಿನ ಕಾಲದಲ್ಲಿ ಇದ್ದ ಡ್ಯೂವಿ ಅಥವಾ ಲೈಬ್ರರಿ ಆಫ್ ಕಾಂಗ್ರೆಸ್ ಕ್ಲಾಸಿಫಿಕೇಶನ್ ಸಿಸ್ಟಮ್ಗಳಿಗಿಂತ ಇದು ತುಂಬಾ ಬೇರೆ ತರ ಇತ್ತು ಅಲ್ವಾ? ಹೌದು, ತುಂಬಾ ಬೇರೆ. ಅವು ಹೆಂಗಿತ್ತು ಅಂದ್ರೆ ಒಂಥರ ಲೀನಿಯರ್ ಲಿಸ್ಟ್ ತರ, ಒಂದಾದ್ಮೇಲೆ ಒಂದು ವಿಷಯ. ಆದ್ರೆ ರಂಗನಾಥನ್ ಅವರದು ಫ್ಯಾಸಿಟೆಡ್, ಅಂದ್ರೆ ಒಂದು ವಿಷಯನ ಅದರ ಬೇರೆ ಬೇರೆ ಮುಖಗಳು ಅಥವಾ ಅಂಶಗಳಾಗಿ ಬ್ರೇಕ್ ಡೌನ್ ಮಾಡೋದು. ಹೌದು. ಅವರ ಆ ಫೇಮಸ್ PMEST ಫಾರ್ಮುಲಾ ಇದೆಯಲ್ಲ, ಪರ್ಸನಾಲಿಟಿ, ಮ್ಯಾಟರ್, ಎನರ್ಜಿ, ಸ್ಪೇಸ್, ಟೈಮ್. ಹೌದು. ಈ 5 ಮೂಲಭೂತ ಕ್ಯಾಟಗರೀಸ್. ಇದು ಹೇಗೆ ಮಾಹಿತಿನ ಆರ್ಗನೈಸ್ ಮಾಡಕ್ಕೆ ಹೆಲ್ಪ್ ಮಾಡ್ತು, ಅಂದ್ರೆ ಹಳೆ ಸಿಸ್ಟಮ್ಗಳಿಗಿಂತ ಹೇಗೆ ಬೆಟರ್. ಮುಖ್ಯವಾಗಿ ಅದರ ಫ್ಲೆಕ್ಸಿಬಿಲಿಟಿ. ವಿಷಯಗಳನ್ನ ಕೇವಲ ಒಂದೇ ಕ್ರಮದಲ್ಲಿ ಜೋಡಿಸೋ ಬದಲು ಬೇಕಾದ ಹಾಗೆ ಕಂಬೈನ್ ಮಾಡಿ ಹೊಸ ವಿಷಯಗಳನ್ನ ರೆಪ್ರೆಸೆಂಟ್ ಮಾಡೋಕೆ ಇದರಿಂದ ಸಾಧ್ಯವಾಯಿತು. ಇದು ತುಂಬಾ ಡೈನಾಮಿಕ್. ಓ ಸರಿ. ಇದರಿಂದ ಇನ್ಫಾರ್ಮೇಶನ್ ರಿಟ್ರೀವಲ್, ಅಂದ್ರೆ ಮಾಹಿತಿ ಹುಡುಕೋದು ಜಾಸ್ತಿ ಪ್ರೆಸೈಸ್ ಆಯ್ತು. ಆಮೇಲೆ ನೀವು ಹೇಳ್ದಾಗೆ ಇದು ನಂತರದ ಡೇಟಾಬೇಸ್ ಸಿಸ್ಟಮ್ಗಳಿಗೆ ಮತ್ತೆ ಈಗಿನ ಡಿಜಿಟಲ್ ಯುಗದ ಮೆಟಾ ಡೇಟಾ ಮಾಡೆಲ್ಗಳಿಗೂ ಒಂದು ತರ ಫೌಂಡೇಶನ್ ಹಾಕ್ಕೊಡ್ತು. ಅಂದ್ರೆ ಅಂದಿನ ಅವರ ಐಡಿಯಾ ಇವತ್ತಿನ ಟೆಕ್ನಾಲಜಿಗೂ ರೆಲೆವೆಂಟ್ ಆಗಿದೆ. ಖಂಡಿತವಾಗಿಯೂ. ಅದಕ್ಕೇನೆ ಬ್ರಿಯಾನ್ ವಿಕರಿ, ಡೆರೆಕ್ ಆಸ್ಟಿನ್ ಅಂತ ಇಂಟರ್ನ್ಯಾಷನಲ್ ರಿಸರ್ಚರ್ಸ್ ಕೂಡ ಅವರ ಥಿಯರಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು, ಅದರ ಮೇಲೆ ಬಿಲ್ಡ್ ಮಾಡಿದ್ರು. ಗ್ರೇಟ್. ಈಗ ಮುಂದೆ ಹೋಗೋಣ. ಅವರ 5 ಸೂತ್ರಗಳು, ಲೈಬ್ರರಿ ಸೈನ್ಸ್ನ 5 ಲಾಸ್, ಇಂಡಿಯಾದಲ್ಲಿ ಫಾರ್ಮುಲೇಟ್ ಆದ್ರು, ಅವು ಗ್ಲೋಬಲಿ ಹೇಗೆ ಆಕ್ಸೆಪ್ಟ್ ಆಗಿವೆ. ಅವುಗಳ ಸಿಂಪ್ಲಿಸಿಟಿ ಮತ್ತೆ ಯೂನಿವರ್ಸಾಲಿಟಿನೇ ಅವುಗಳ ಶಕ್ತಿ. ಹೌದು. ಉದಾಹರಣೆಗೆ UK, USA, ಯುರೋಪ್ ಕಡೆ ಅಲ್ಲೆಲ್ಲ ಮಾಹಿತಿ ಸಾಕ್ಷರತಾ ಕಾರ್ಯಕ್ರಮಗಳು, ಆಮೇಲೆ ಲೈಬ್ರರಿ ಆಟೋಮೇಷನ್ ಸಾಫ್ಟ್ವೇರ್ ಡಿಸೈನ್, ಮತ್ತೆ ಡಿಜಿಟಲ್ ಲೈಬ್ರರಿಗಳಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನ್, ಈ ಎಲ್ಲಾದ್ರಲ್ಲೂ ಈ ಸೂತ್ರಗಳ ಇನ್ಫ್ಲೂಯೆನ್ಸ್ ಇದೆ ಅಂತ ಮಾಹಿತಿ ಹೇಳುತ್ತೆ. ಹೌದು, ಯಾಕಂದ್ರೆ ಆ ಸೂತ್ರಗಳು ತುಂಬಾ ಫಂಡಮೆಂಟಲ್. ಪುಸ್ತಕಗಳು ಬಳಕೆಗಾಗಿವೆ. ಪ್ರತಿಯೊಬ್ಬ ಓದುಗನಕ್ಕೂ ಅವನವಳ ಪುಸ್ತಕ, ಪ್ರತಿಯೊಂದು ಪುಸ್ತಕಕ್ಕೂ ಅದರ ಓದುಗರ ಸಮಯವನ್ನು ಉಳಿಸಿ. ಮತ್ತು ಗ್ರಂಥಾಲಯ ಒಂದು ಬೆಳೆಯುವ ಜೀವಿ. ನೋಡಿ, ಈ 5 ತತ್ವಗಳು ಯಾವುದೇ ಲೈಬ್ರರಿ, ಅದು ಫಿಸಿಕಲ್ ಆಗ್ಲಿ ಡಿಜಿಟಲ್ ಆಗ್ಲಿ, ಅದಕ್ಕೆಲ್ಲ ಅನ್ವಯಿಸುತ್ತೆ. ಕಾಲ ಬದಲಾದ್ರೂ ಇದರ ರೆಲೆವೆನ್ಸ್ ಕಮ್ಮಿ ಆಗಿಲ್ಲ. ನಿಜ, ಅದು ಆಶ್ಚರ್ಯ ಅನ್ಸುತ್ತೆ. ಸುಮಾರು 100 ವರ್ಷಗಳ ಹಿಂದೆ ಹೇಳಿದ ಮಾತುಗಳು ಇವತ್ತಿಗೂ ನಿಂತಿವೆ. ಅದು ಅವುಗಳ ಪವರ್. ಸರಿ, ಸೂತ್ರಗಳಾಯ್ತು, ಕ್ಲಾಸಿಫಿಕೇಶನ್ ಆಯ್ತು. ಅವರ ಈ ಕ್ಲಾಸಿಫಿಕೇಶನ್ ಮೆಥಡ್ ಇದೆಯಲ್ಲ, ಅದು ಗ್ಲೋಬಲ್ ನಾಲೆಜ್ ಆರ್ಗನೈಸೇಷನ್ ಮೇಲೂ ಇಂಪ್ಯಾಕ್ಟ್ ಮಾಡಿದೆ ಅಲ್ವಾ? ಖಂಡಿತ. ಉದಾಹರಣೆಗೆ ಯೂನಿವರ್ಸಲ್ ಡೆಸಿಮಲ್ ಕ್ಲಾಸಿಫಿಕೇಶನ್, UDC ಅಂತಾರಲ್ಲ, ಅದರ ರಿವಿಷನ್ಸ್ ಮೇಲೆ. ಹೌದು, ಅದರ ಮೇಲೆ ಪ್ರಭಾವ ಬೀರಿದೆ. ಮತ್ತೆ ಇನ್ಫಾರ್ಮೇಶನ್ ರಿಟ್ರೀವಲ್ ಸಿಸ್ಟಮ್ಗಳ ಡಿಸೈನ್ ಅಲ್ಲೂ ಇದರ ಕಾನ್ಸೆಪ್ಟ್ಸ್ ಬಳಕೆಯಾಗಿವೆ. ಇಷ್ಟೇ ಅಲ್ಲ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಆಗ್ನೇಯ ಏಷ್ಯಾ, ಈ ಕಡೆ ಎಲ್ಲ ಲೈಬ್ರರಿ ಸೈನ್ಸ್ ಸಿಲೆಬಸ್ನಲ್ಲೂ ಅವರ ಥಿಯರಿಗಳನ್ನು ಸೇರಿಸಿದ್ದಾರೆ ಅಂತ ಕೇಳಿದ್ದೇನೆ. ಹೌದು, ನಾಲೆಜ್ ಆರ್ಗನೈಸೇಷನ್ ಅನ್ನೋ ಫೀಲ್ಡ್ ಇದೆಯಲ್ಲ, ಅದರ ಸೈದ್ಧಾಂತಿಕ ಅಡಿಪಾಯಕ್ಕೆ ರಂಗನಾಥನ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು. ಇದನ್ನ IFLA, ಯುನೆಸ್ಕೋ, ಲೈಬ್ರರಿ ಆಫ್ ಕಾಂಗ್ರೆಸ್ ಕೂಡ. ಹೌದು, ಲೈಬ್ರರಿ ಆಫ್ ಕಾಂಗ್ರೆಸ್, ಯೂನಿವರ್ಸಿಟಿ ಆಫ್ ಚಿಕಾಗೋ, ಹೀಗೆ ಹಲವಾರು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಗಳು ಗುರುತಿಸಿವೆ. ಓಕೆ, ಈಗ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ, ಅವರ ಆ ಫೇಸೆಟ್ ಕಾನ್ಸೆಪ್ಟ್, ಅಂದ್ರೆ ಅಂಶಗಳಾಗಿ ವಿಂಗಡಿಸೋದು, ಅದು ಇವತ್ತು ನಾವು ದಿನ ಬಳಸೋ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಇದೆಯಂತೆ. ಹೌದು. ಹೇಗೆ ಅಂತೀರಾ? ಈಗ ನಾವು ಆನ್ಲೈನ್ ಏನಾದ್ರೂ ತಗೋಬೇಕಾದ್ರೆ ಫಿಲ್ಟರ್ ಹಾಕ್ತೀವಲ್ಲ, ಪ್ರಾಡಕ್ಟ್ ಕ್ಯಾಟಗರಿ, ಬ್ರ್ಯಾಂಡ್, ಬೆಲೆ, ಕಲರ್, ಹೀಗೆ. ಓಹೋ, ಹೌದು, ಸಾರ್ಟ್ ಮಾಡೋಕೆ. ಅದು ಮೂಲತಃ ರಂಗನಾಥನ್ ಅವರ ಫ್ಯಾಸೆಟೆಡ್ ಕ್ಲಾಸಿಫಿಕೇಶನ್ ಐಡಿಯಾದ ಅಪ್ಲಿಕೇಶನ್. ಅಷ್ಟೇ ಅಲ್ಲ, ಸರ್ಚ್ ಇಂಜಿನ್ಗಳು, ಲೈಬ್ರರಿ ಡಿಸ್ಕವರಿ ಸಿಸ್ಟಮ್ಸ್ ಎಲ್ಲದರಲ್ಲೂ ಇದೇ ಪ್ರಿನ್ಸಿಪಲ್ ಇದೆಯಂತೆ. ಎಕ್ಸಾಕ್ಟ್ಲಿ. ಅದು ನಿಜಕ್ಕೂ ಅವರ ದೂರದೃಷ್ಟಿಯನ್ನ ತೋರಿಸುತ್ತೆ. ಇವತ್ತಿನ ಲಿಂಕ್ಡ್ ಡೇಟಾ ಮತ್ತೆ ಸಿಮ್ಯಾಂಟಿಕ್ ವೆಬ್ ಟೆಕ್ನಾಲಜೀಸ್ ಇದೆಯಲ್ಲ, ಅಲ್ಲೂ ಕೂಡ ಈ ಫ್ಯಾಸೆಟೆಡ್ ಅಪ್ರೋಚ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ.
ಅಂದ್ರೆ ಮಾಹಿತಿನ ಆರ್ಗನೈಸ್ ಮಾಡೋದಷ್ಟೇ ಅಲ್ಲ, ಅದನ್ನ ಲಿಂಕ್ ಮಾಡಿ ಮಷೀನ್ಗಳು ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡೋದ್ರಲ್ಲೂ ಅವರ ಕಾನ್ಸೆಪ್ಟ್ಗಳು ಹೆಲ್ಪ್ ಮಾಡ್ತಿವೆ. ವಾವ್, ಅಂದ್ರೆ ದಶಕಗಳ ಹಿಂದಿನ ಅವರ ಯೋಚನೆಗಳು ಇವತ್ತಿನ ಕಟಿಂಗ್ ಎಜ್ ಟೆಕ್ನಾಲಜಿಗೂ ರೆಲೆವೆಂಟ್ ಆಗಿವೆ. ಅದ್ಭುತ ಅಲ್ವಾ? ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಡಾಕ್ಟರ್ ರಂಗನಾಥನ್ ಅವರ ಪ್ರತಿಭೆ, ಅವರ ಕೊಡುಗೆಗಳು ಅವು ಬರೀ ಜಿಯೋಗ್ರಫಿಕಲ್ ಬೌಂಡ್ರಿಗಳನ್ನ ದಾಟಿದ್ದಲ್ಲ, ಟೈಮ್ನ ಬೌಂಡ್ರಿಗಳನ್ನು ಮೀರಿ ನಿಂತಿವೆ. ಹೌದು. ಅವರ ಯೂಸರ್ ಸೆಂಟ್ರಿಕ್ ಫಿಲಾಸಫಿ, ಆಮೇಲೆ ವಿಷಯಗಳನ್ನ ಅನಲೈಸ್ ಮಾಡೋದ್ರಲ್ಲಿರೋ ಆ ಮ್ಯಾಥಮೆಟಿಕಲ್ ಪ್ರಿಸಿಷನ್, ಆ ವಿಷನರಿ ಮಾಡೆಲ್ಸ್, ಇವೆಲ್ಲ ಸೇರಿ ಇವತ್ತಿಗೂ ಜಗತ್ತು ಮಾಹಿತಿಯನ್ನ ಹೇಗೆ ಆರ್ಗನೈಸ್ ಮಾಡುತ್ತೆ, ಹೇಗೆ ಆಕ್ಸೆಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತಲೇ ಇವೆ. ಖಂಡಿತವಾಗಿಯೂ ಅವರ ಲೆಗಸಿ ನಿಜಕ್ಕೂ ಗ್ಲೋಬಲ್, ಮತ್ತೆ ಅದು ಇನ್ನೂ ಇವಾಲ್ವ್ ಆಗ್ತಾನೇ ಇದೆ. ಕೊನೆಗೆ ರಂಗನಾಥನ್ ಅವರದೇ ಒಂದು ಮಾತನ್ನ ಹೇಳಿ ಮುಗಿಸೋಣ ಅನ್ಸುತ್ತೆ. ಹೇಳಿ. ಅವ್ರು ಹೇಳಿದ್ರು, ವರ್ಗೀಕರಣವು ಸ್ವತಃ ಒಂದು ಅಂತ್ಯವಲ್ಲ, ಅದು ಕೇವಲ ಒಂದು ಸಾಧನ, ಓದುಗರಿಗೆ ಪುಸ್ತಕವನ್ನು ತಲುಪಿಸುವ ಸಾಧನ. ಆಹಾ, ಎಷ್ಟು ಅರ್ಥಗರ್ಭಿತ ಮಾತು. ಹೌದು, ಅಂದ್ರೆ ಕೊನೆಗೆ ಮುಖ್ಯವಾಗೋದು ಟೆಕ್ನಿಕ್ ಅಲ್ಲ, ಆ ಟೆಕ್ನಿಕ್ನಿಂದ ಯಾರಿಗೆ ಉಪಯೋಗ ಆಗ್ತಿದೆ ಅನ್ನೋದು, ಆ ಬಳಕೆದಾರ. ಅದೇ ಅವರ ಫಿಲಾಸಫಿಯ ತಿರುಳು. ನಿಜ. ಇವತ್ತಿನ ಈ ಚರ್ಚೆ ಡಾಕ್ಟರ್ ರಂಗನಾಥನ್ ಅವರ ಜಾಗತಿಕ ಪ್ರಭಾವದ ಬಗ್ಗೆ ಒಂದು ಹೊಸ ನೋಟವನ್ನು ಕೊಟ್ಟಿದೆ ಅಂತ ಭಾವಿಸ್ತೀನಿ.